ಟಿ20 ವಿಶ್ವಕಪ್ನಲ್ಲಿ ಇನ್ನೇನು ಸೂಪರ್ 8 ಹಂತದ ಪಂದ್ಯಗಳು ಶುರುವಾಗುತ್ತವೆ. ಶನಿವಾರದಿಂದ ಸೆಮಿಫೈನಲ್ ಟಿಕೆಟ್ಗಾಗಿ 8 ತಂಡಗಳ ನಡುವೆ ಹೈ ವೋಲ್ಟೇಜ್ ಸಮರ ನಡೆಯಲಿದೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಈ ಬಾರಿಯ ಸೂಪರ್ 8 ಸುತ್ತಿನಲ್ಲಿ ಜಿಂಬಾಬ್ವೆ ತಂಡದ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಯಾರನ್ನ ಗ್ರೂಪ್ ಸ್ಟೇಜ್ನಲ್ಲಿ ಟೂರ್ನಿಂದಲೇ ಹೊರಬಿಡ್ತಾರೆ ಅನ್ಕೊಂಡಿದ್ರು ಅದೇ ಆಟಗಾರರು ಈಗ ಘಟಾನುಘಟಿಗಳನ್ನೇ ಬಗ್ಗು ಬಡಿದು ಅಜೇಯವಾಗಿ ಸೂಪರ್ 8ಗೆ ಲಗ್ಗೆಯಿಟ್ಟಿದ್ದಾರೆ. ಹೊಸ ಅವತಾರ ಎತ್ತಿರುವಂತ ಜಿಂಬಾಬ್ವೆಯ ಜರ್ನಿ ಹೇಗಿದೆ? ಯಾರಾದರೂ ಸ್ಪಾನ್ಸರ್ ಮಾಡಿ ಅಂತ ಕೇಳ್ತಿದ್ದವರು ಕ್ರಿಕೆಟ್ ಜಗತ್ತೇ ಈಗ ತಮ್ಮ ಬಗ್ಗೆ ಮಾತನಾಡುವಂತೆ ಮಾಡಿದ್ದು ಹೇಗೆ? ಅಂಡರ್ ಡಾಗ್ ಟು ಜೈಂಟ್ ಕಿಲ್ಲರ್ಸ್ ಆಗಿದ್ದು ಹೇಗೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜಿಂಬಾಬ್ವೆ ಟಿ20 ವಿಶ್ವಕಪ್ ಆರಂಭಕ್ಕೂ ಮುನ್ನ ವೀಕ್ ಟೀಮ್ ಅನ್ಕೊಂಡವರೇ ಜಾಸ್ತಿ. ಆದ್ರೆ ಯಾವಾಗ ಆಸ್ಟ್ರೇಲಿಯಾಗೆ ಮಣ್ಣು ಮುಕ್ಕಿಸಿದ್ರು ಆಗ್ಲೇ ಕ್ರಿಕೆಟ್ ಪ್ರೇಮಿಗಳೆಲ್ಲ ಜಿಂಬಾಬ್ವೆಯತ್ತ ಕಣ್ಣರಳಿಸಿ ನೋಡಿದ್ರು. ಇನ್ನೊಂದಷ್ಟು ಜನ ಆಸೀಸ್ ತಂಡದಲ್ಲಿ ಈ ಸಲ ಸ್ಟಾರ್ ಪ್ಲೇಯರ್ಗಳಿಲ್ಲ, ಹೀಗಾಗಿ ಜಿಂಬಾಬ್ವೆ ಗೆದ್ದಿದೆ ಅಷ್ಟೇ, ಅದರಲ್ಲೇನು ವಿಶೇಷ ಅಂತ ಕೊಂಕು ಮಾತನಾಡಿದ್ರು. ಆದ್ರೆ ಯಾವಾಗ ಗುರುವಾರ ಶ್ರೀಲಂಕಾ ತಂಡವನ್ನ ಲಂಕಾ ನಾಡಿನಲ್ಲೇ ಬಗ್ಗು ಬಡಿದ್ರು ಅಲ್ಲಿಂದ ಜಿಂಬಾಬ್ವೆ ತಂಡದ ಪಿಕ್ಚರೇ ಚೇಂಜ್ ಆಗಿದೆ. 80-90ರ ದಶಕದ ಜಿಂಬಾಬ್ವೆ ಟೀಮ್ ನೆನಪಿಸಿದೆ. ಲಂಕೆಯನ್ನ ಸೋಲಿಸಿ ಮೆರೆದ ಜಿಂಬಾಬ್ವೆ ಬಾಯ್ಸ್. ಟಿ20 ವಿಶ್ವಕಪ್ನ ಬಿ ಗುಂಪಿನಲ್ಲಿರುವಂತಹ ಜಿಂಬಾಬ್ವೆ ತಂಡ ಈಗ ಅನ್ಬೀಟನ್ ಹಾಗೆ ಟೇಬಲ್ ಟಾಪರ್ ಆಗಿ ಸೂಪರ್ 8ಗೆ ಕಾಲಿಟ್ಟಿದೆ. ಅದು ಕೂಡ ಗ್ರೂಪ್ ಸ್ಟೇಜ್ನ ಕೊನೆಯ ಪಂದ್ಯದಲ್ಲಿ ಶ್ರೀಲಂಕಾ ವಿರುದ್ಧ ದಾಖಲೆಯ ಗೆಲುವಿನೊಂದಿಗೆ ಬಲಿಷ್ಠ ತಂಡಗಳನ್ನು ಕೂಡ ಬೆರಗುಗೊಳಿಸಿದೆ. ಟಿ20 ವಿಶ್ವಕಪ್ನ 38ನೇ ಪಂದ್ಯದಲ್ಲಿ ಜಿಂಬಾಬ್ವೆ ಮತ್ತು ಶ್ರೀಲಂಕಾ ತಂಡಗಳು ಕೊಲಂಬೋದಲ್ಲಿ ಮುಖಾಮುಖಿಯಾಗಿದ್ವು. ಈ ಮ್ಯಾಚ್ ಅಲ್ಲಿ ಸಿಂಹಳಿಯರನ್ನ 6 ವಿಕೆಟ್ಗಳಿಂದ ಸೋಲಿಸಿ ಜಿಂಬಾಬ್ವೆ ಪಡೆ ಗೆದ್ದು ಬೀಗಿದೆ. ಈ ಪಂದ್ಯದಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದಂತ ಶ್ರೀಲಂಕಾ ತಂಡ ಪವರ್ ಪ್ಲೇನಲ್ಲಿ ಚೆನ್ನಾಗಿ ಆಡಿದ್ರು ಕೂಡ ಆನಂತರ ಜಿಂಬಾಬ್ವೆಯ ಸ್ಪಿನ್ನರ್ಗಳಾಗಿರುವಂತ ಸಿಕಂದರ್ ರಾಜಾ ಹಾಗೆ ಕ್ರೆಮರ್, ರಯಾನ್ ಬರ್ಲ್ ಹಾಗೆ ವೆಲ್ಲಿಂಗ್ಟನ್ ಮಸ್ಕಡ್ಡ ಮಧ್ಯಮ ಓವರ್ಗಳಲ್ಲಿ ರನ್ಗಳನ್ನ ಕಂಟ್ರೋಲ್ ಮಾಡಿದ್ರು. ಹೀಗಾಗಿ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 178 ರನ್ಗಳನ್ನ ಕಲೆ ಹಾಕಿತ್ತು ಶ್ರೀಲಂಕಾ. ಈ ಟಾರ್ಗೆಟ್ ಬೆನ್ನತ್ತಿದಂತ ಜಿಂಬಾಬ್ವೆ 3 ಎಸೆತಗಳು ಬಾಕಿ ಇರುವಂತೆಯೇ 182 ರನ್ಗಳನ್ನ ಸಿಡಿಸಿ ಪಂದ್ಯವನ್ನ ಗೆದ್ದುಕೊಂಡಿದೆ. ಇನ್ನು ನಾಯಕ ಸಿಕಂದರ್ ರಾಜಾ 26 ಎಸೆತಗಳಲ್ಲಿ 45 ರನ್ ಗಳಿಸಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದ್ರು. 39 ವರ್ಷ ವಯಸ್ಸಿನ ನಾಯಕ ಸಿಕಂದರ್ ರಾಜಾ ಐಸಿಸಿ ಟೂರ್ನಮೆಂಟ್ನಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಗೆದ್ದ ವಿಶ್ವದ ಅತ್ಯಂತ ಹಿರಿಯ ಆಟಗಾರ ಎನಿಸಿಕೊಂಡಿದ್ದಾರೆ. 2028ರ ವಿಶ್ವಕಪ್ ಎಂಟ್ರಿಗೆ ಟಿಕೆಟ್ ಗಿಟ್ಟಿಸಿಕೊಂಡ ಜಿಂಬಾಬ್ವೆ. ಐಸಿಸಿ ಪಂದ್ಯಾವಳಿಗಳು ಅಂತ ಬಂದಾಗ ಜಿಂಬಾಬ್ವೆಯ ಇತಿಹಾಸ ರೋಲರ್ ಕೋಸ್ಟರ್ ತರ ಆಗಿದೆ. 1983ರಲ್ಲಿ ಚೊಚ್ಚಲ ಏಕದಿನ ವಿಶ್ವಕಪ್ ಆಡಿದ್ರು. ಹಾಗೆ ಮೊದಲ ಏಕದಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾವನ್ನ 13 ರನ್ಗಳಿಂದ ಸೋಲಿಸೋ ಮೂಲಕ ಸದ್ದು ಮಾಡಿದ್ರು. ಇದೇ ವಿಶ್ವಕಪ್ನಲ್ಲೇ ಭಾರತ ಜಿಂಬಾಬ್ವೆಯನ್ನ ಸೋಲಿಸಿತ್ತು. ಕಪಿಲ್ ದೇವ್ ಅವರ ಕ್ಯಾಪ್ಟನ್ಸಿಯಲ್ಲಿ ನಡೆದ ಈ ಪಂದ್ಯದಲ್ಲಿ ಜಿಂಬಾಬ್ವೆಗೆ ಡಂಕನ್ ಫ್ಲೆಚರ್ ಕ್ಯಾಪ್ಟನ್ ಆಗಿದ್ರು. ಭಾರತ ಪರ ಗವಾಸ್ಕರ್ ಹಾಗೆ ಶ್ರೀಕಾಂತ್ ಓಪನರ್ಗಳಾಗಿ ಡಕ್ಔಟ್ ಆದ್ರೂ ಕೂಡ ಕಪಿಲ್ ದೇವ್ ಅಜೇಯ 175 ರನ್ಗಳನ್ನ ಬಾರಿಸಿದ್ರು. ಏಕದಿನ ಮಾದರಿಯಲ್ಲಿ ಇದು ಅವರ ಬೆಸ್ಟ್ ಸ್ಕೋರ್ ಆಗಿದೆ. ಹಾಗೆ ಅದೇ ವರ್ಷ ಭಾರತ ಚೊಚ್ಚಲ ಐಸಿಸಿ ಟ್ರೋಫಿಯನ್ನು ಗೆದ್ದಿತ್ತು. ಇನ್ನು 1999ರಲ್ಲಿ ಭಾರತ ಹಾಗೆ ದಕ್ಷಿಣ ಆಫ್ರಿಕಾವನ್ನ ಜಿಂಬಾಬ್ವೆ ತಂಡ ಸೋಲಿಸಿತ್ತು. ಈ ಮೂಲಕ 80 ಮತ್ತು 90ರ ದಶಕದಲ್ಲಿ ಜಿಂಬಾಬ್ವೆ ವಿಶ್ವ ಕ್ರಿಕೆಟ್ನೇ ಆಳ್ತಾ ಇದ್ದ ಹಾಗೆ ಎದುರಾಳಿಗಳಿಗೆ ಡೇಂಜರಸ್ ಟೀಮ್ ಆಗಿ ಕಾಣಿಸ್ತಾ ಇತ್ತು. 1992ರಲ್ಲಿ ಟೆಸ್ಟ್ ಕ್ರಿಕೆಟ್ನ ಸ್ಥಾನಮಾನವನ್ನ ಪಡೆದು ಐಸಿಸಿ ಟೂರ್ನಮೆಂಟ್ಗಳಲ್ಲಿ ಹಾಗೆ ದ್ವಿಪಕ್ಷೀಯ ಸರಣಿಗಳಲ್ಲೂ ಕೂಡ ದೊಡ್ಡ ತಂಡಗಳನ್ನ ಸೋಲಿಸಿದ್ರು. ಜಿಂಬಾಬ್ವೆ ಪರ ಅತಿ ಹೆಚ್ಚು ವೈಯಕ್ತಿಕ ಟೆಸ್ಟ್ ಸ್ಕೋರ್ 266 ರನ್ಗಳನ್ನ ಹೊಂದಿರುವಂತ ಡೇವ್ ಹೌಟನ್ ಹಾಗೆ ಟೆಸ್ಟ್ ಮತ್ತು ಏಕದಿನ ಪಂದ್ಯಗಳಲ್ಲಿ ಜಿಂಬಾಬ್ವೆ ಪರ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಹೀತ್ ಸ್ಟ್ರೀಕ್, ಎಲ್ಲಾ ಸ್ವರೂಪಗಳಲ್ಲೂ ಕೂಡ ಹೆಚ್ಚಿನ ಸ್ಕೋರ್ ಅನ್ನ ಮಾಡಿ ಸದ್ದು ಮಾಡಿದಂತ ಬ್ರೆಂಡನ್ ಟೇಲರ್, ಹೆನ್ರಿ ಒಲಂಗಾ ಹಾಗೆ ಆಲಿಸ್ಟೈರ್ ಕ್ಯಾಂಪ್ಲೈ, ಆಂಡಿ ಫ್ಲವರ್ ಹಾಗೆ ಅವರ ಬ್ರದರ್ ಆಗಿರುವಂತ ಗ್ರ್ಯಾಂಡ್ ಫ್ಲವರ್ ವಿಶ್ವ ಕ್ರಿಕೆಟ್ನಲ್ಲಿ ಜಿಂಬಾಬ್ವೆ ತಂಡದ ದಂತೆ ಕತೆಗಳು ಎನಿಸಿಕೊಂಡಿದ್ದಾರೆ. ನಮ್ಮ RCB ಕೋಚ್ ಆಗಿರುವಂತ ಆಂಡಿ ಫ್ಲವರ್ ಕೂಡ ಇದೇ ಜಿಂಬಾಬ್ವೆ ತಂಡದ ಲೆಜೆಂಡರಿ ಆಟಗಾರ. ವಾಸ್ತವವಾಗಿ ಜಿಂಬಾಬ್ವೆ ಒಂದು ಕಾಲದಲ್ಲಿ ಐಸಿಸಿ ಸ್ವರೂಪಗಳಲ್ಲಿ ನಂಬರ್ 1 ರ್ಯಾಂಕಿಂಗ್ನ ಅನೇಕ ಆಟಗಾರರನ್ನು ಕೂಡ ಪಡೆದಿತ್ತು. ದಕ್ಷಿಣ ಆಫ್ರಿಕಾವನ್ನ ಹೊರತುಪಡಿಸಿದ್ರೆ ಅಗ್ರ ತಂಡಗಳ ವಿರುದ್ಧ ನಿಯಮಿತವಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಂತ ಏಕೈಕ ಪೂರ್ಣ ಸದಸ್ಯ ಆಫ್ರಿಕನ್ ರಾಷ್ಟ್ರ ಎನಿಸಿಕೊಂಡಿತ್ತು. ಆದರೆ ಜಿಂಬಾಬ್ವೆ ಕ್ರಿಕೆಟ್ ತಂಡದ ಮಾಜಿ ಅಧ್ಯಕ್ಷ
ರಾಬರ್ಟ್ ಮುಗಾಬೆ ಅವರ ಆಡಳಿತದಲ್ಲಿ ಅಂದ್ರೆ 1982-2017 ನಡುವೆ ನಡೆದಂತ ಕೆಲ ಬೆಳವಣಿಗೆಗಳಿಂದಾಗಿ ಅನೇಕ ಹಿರಿಯ ಆಟಗಾರರು ಅಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ತಂಡದಿಂದ ಹೊರಬರ್ತಾರೆ. ಸೊ ಆಗ ಅಲ್ಲಿ ಡೌನ್ಫಾಲ್ ಶುರುವಾಗುತ್ತೆ. ಬಟ್ ಇತ್ತೀಚಿನ ವರ್ಷಗಳಲ್ಲಿ ಮತ್ತೆ ಕಮ್ಬ್ಯಾಕ್ ಮಾಡ್ತಿದ್ದಾರೆ. ಜಿಂಬಾಬ್ವೆಯ ಗತಕಾಲದ ಕ್ರಿಕೆಟ್ ವೈಭವಕ್ಕಾಗಿ ಅಭಿಮಾನಿಗಳು ಕೂಡ ದೊಡ್ಡ ತ್ಯಾಗವನ್ನೇ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆಲ್ರೆಡಿ ಈ ಬಾರಿಯ ವಿಶ್ವಕಪ್ನಲ್ಲಿ ಸೂಪರ್ 8ಗೆ ಪ್ರವೇಶ ಪಡೆದಿರೋದ್ರಿಂದ ಮುಂದಿನ ಬಾರಿಯ ವಿಶ್ವಕಪ್ಗೂ ಕೂಡ ಈಗಾಗಲೇ ಅರ್ಹತೆ ಗಿಟ್ಟಿಸಿಕೊಂಡಿದ್ದಾರೆ. ಸಿಂಹಳೀಯರ ಗರ್ಜನೆಯಲ್ಲೂ ಮಿಂಚಿದ ಜಿಂಬಾಬ್ವೆಯ ಫ್ಯಾನ್ಸ್. ನೀವು ಜಿಂಬಾಬ್ವೆ ಮ್ಯಾಚ್ಗಳು ಇದ್ದಾಗ ವಿಶೇಷ ರೀತಿಯಲ್ಲಿ ಡ್ರೆಸ್ಸಿಂಗ್ ಮಾಡಿಕೊಂಡು ಸ್ಟ್ಯಾಂಡ್ಗಳಲ್ಲಿ ಹಾಡುತ್ತಾ ಕುಣಿಯುತ್ತಾ ಸಪೋರ್ಟ್ ಮಾಡೋರನ್ನ ನೋಡಿರ್ತೀರಿ. ಇವರು ಜಿಂಬಾಬ್ವೆಯ ಅಭಿಮಾನಿಗಳು. ಗುರುವಾರ ಲಂಕಾದಲ್ಲಿ ಮ್ಯಾಚ್ ನಡೀತಾ ಇದರಿಂದ ಸುಮಾರು 30,000 ಶ್ರೀಲಂಕಾ ಫ್ಯಾನ್ಸ್ ಇದ್ರು. ಯಾಕಂದ್ರೆ ಪಂದ್ಯ ನಡೀತಾ ಇದ್ದಿದ್ದು ಶ್ರೀಲಂಕಾದಲ್ಲಿ ಆಗಿದ್ರಿಂದ ಸ್ಥಳೀಯ ಅಭಿಮಾನಿಗಳಿದ್ರು, ಜೊತೆಗೆ ಶ್ರೀಲಂಕಾ ಮ್ಯಾಚ್ ಕೂಡ ಇತ್ತು. ಆದ್ರೆ ಜಿಂಬಾಬ್ವೆ ಪರ ಬೆರಳೆಣಿಕೆಯಷ್ಟೇ ಜನ ಇದ್ರು. ಆದ್ರೂ ಶ್ರೀಲಂಕಾದ ವಿಕೆಟ್ ಬಿದ್ದಾಗ ಅಥವಾ ಜಿಂಬಾಬ್ವೆ ಆಟಗಾರ ಸಿಕಂದರ್ ರಾಜ ಸ್ಟ್ಯಾಂಡ್ಗಳಿಗೆ ಸಿಕ್ಸರ್ ಸಿಡಿಸಿದಾಗ ಜಿಂಬಾಬ್ವೆ ಅಭಿಮಾನಿಗಳು ಚಪ್ಪಾಳೆ ತಟ್ಟುತ್ತಾ ಕೂಗುತ್ತಾ ಡ್ಯಾನ್ಸ್ ಮಾಡ್ತಾ ವಿಶೇಷ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಿ ಅಟ್ರಾಕ್ಟ್ ಆಗ್ತಿದ್ರು. ಅಷ್ಟಕ್ಕೂ ಈ ಅಭಿಮಾನಿಗಳು ತಮ್ಮ ತಂಡಕ್ಕಾಗಿ ದೊಡ್ಡ ತ್ಯಾಗವನ್ನೇ ಮಾಡಿದ್ದಾರೆ. ಯಾಕಂದ್ರೆ ಜಿಂಬಾಬ್ವೆ ಹೇಳಿ ಕೇಳಿ ಮೊದಲೇ ಬಡ ದೇಶ. ಪಂದ್ಯಗಳಿಗಾಗಿ ಅಲ್ಲಿನ ಆಟಗಾರರೇ ಟ್ರಾವೆಲ್ ಮಾಡೋದು ಕಷ್ಟ. ಅವರಿಗೆ ಫೈನಾನ್ಷಿಯಲಿ ಸಪೋರ್ಟ್ ಸಿಗ್ತಿಲ್ಲ. ಅದರಲ್ಲೂ ಕೂಡ 2021 ವಿಶ್ವಕಪ್ಗೂ ಮುನ್ನ ಇದೇ ಸಿಕಂದರ್ ರಾಜ ನಮಗೆ ಯಾರಾದರೂ ಕೂಡ ಶೂ ಸ್ಪಾನ್ಸರ್ ಮಾಡಿ ಅಂತ ಹೇಳಿದ್ರು. ಯಾಕಂದ್ರೆ ಅಷ್ಟೊಂದು ಅವರು ಫೈನಾನ್ಷಿಯಲಿ ವೀಕ್ ಇದ್ದಾರೆ. ಇನ್ನು ಅಭಿಮಾನಿಗಳು ಬರೋದಾದ್ರೂ ಹೇಗೆ, ಸಪೋರ್ಟ್ ಮಾಡೋದಾದ್ರೂ ಹೇಗೆ? ಹೀಗಿದ್ರೂ ಕೂಡ ಜಿಂಬಾಬ್ವೆ ಕ್ರಿಕೆಟ್ ತಂಡದ ಸಪೋರ್ಟ್ಗಾಗಿಯೇ ಒಂದು ಅಧಿಕೃತ ಟೀಮ್ ಹುಟ್ಟುಕೊಂಡಿದೆ. ಕ್ಯಾಸಲ್ ಕಾರ್ನಲ್ ಹೆಸರಿನ ಈ ಅಭಿಮಾನಿಗಳ ಗುಂಪಿನಲ್ಲಿ 200 ಅಭಿಮಾನಿಗಳು ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ. ಈ ಗುಂಪನ್ನ ಜಿಂಬಾಬ್ವೆ ತಂಡದ 12ನೇ ಆಟಗಾರ ಅಂತಾನೆ ಕರೆಯಲಾಗುತ್ತೆ. ಅಚ್ಚರಿಯ ವಿಚಾರ ಏನಂದ್ರೆ ಈ ಗುಂಪಿನಿಂದ ವಿಶ್ವಕಪ್ನಲ್ಲಿ ತಂಡವನ್ನ ಸಪೋರ್ಟ್ ಮಾಡೋಕೆ ಅಂತ ಬಂದಿರೋದು 6 ಅಭಿಮಾನಿಗಳು ಮಾತ್ರ. ಯಾಕಂದ್ರೆ ಅಷ್ಟೊಂದು ಹಣವನ್ನ ಖರ್ಚು ಮಾಡಿಕೊಂಡು ಬರುವಷ್ಟು ಯಾರು ಕೂಡ ಅಲ್ಲಿ ಸ್ಥಿತಿವಂತರಿಲ್ಲ. ಹೀಗಿದ್ರು ಕೂಡ ಪ್ರತಿಯೊಬ್ಬರು ಕೂಡ ತಮ್ಮ ಸೇವಿಂಗ್ಸ್ ನಲ್ಲಿ $2,000 ಅನ್ನ ಖರ್ಚು ಮಾಡ್ಕೊಂಡು ಬಂದಿದ್ದಾರೆ. ಜಿಂಬಾಬ್ವೆ ಕರೆನ್ಸಿ ಪ್ರಕಾರ ಹೇಳಬೇಕು ಅಂತಂದ್ರೆ 51,350 ಹಣ ಅದು. ಅಲ್ಲಿನ ಅಭಿಮಾನಿಗಳು ತಮ್ಮೆಲ್ಲ ಉಳಿತಾಯವನ್ನ ಪಣಕ್ಕಿಟ್ಟು ಅಲ್ಲಿಂದ ಬಂದು ತಮ್ಮ ತಂಡಕ್ಕಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಸದ್ಯ ಗುರುವಾರ ಲಂಕಾ ತಂಡವನ್ನ ಸೋಲಿಸಿದ ಬಳಿಕ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂತ ತಡಿವಾನಾಶೆ ಮರುವಾನಿ ಹೇಳಿದ ಮಾತೆ ಈಗ ಎಲ್ಲರನ್ನ ಬೆರಗುಗೊಳಿಸಿದೆ. ಇಷ್ಟೊಂದು ದೊಡ್ಡ ಜನಸಮೂಹದ ಮುಂದೆ ನಾವು ಯಾವತ್ತಿಗೂ ಕೂಡ ಆಡಿರಲಿಲ್ಲ. ಇದು ನನ್ನ ಮೊದಲ ಅನುಭವ. ಇದು ನಿಜವಾಗೂ ಕೂಡ ರೋಮಾಂಚನಕಾರಿಯಾಗಿದೆ ಎಂದಿದ್ದಾರೆ. 2019 ಹಾಗೆ 2023 ಏಕದಿನ ವಿಶ್ವಕಪ್ ಹಾಗೆ 2021 ಮತ್ತು 2024 T20 ವಿಶ್ವಕಪ್ಗಳಿಗೆ ಜಿಂಬಾಬ್ವೆ ಅರ್ಹತೆಯನ್ನೇ ಪಡೆದಿರಲಿಲ್ಲ. ಈ ಬಾರಿ ಸೂಪರ್ 8ಗೆ ಸೆಲೆಕ್ಟ್ ಆಗಿರುವಂತಹ ಜಿಂಬಾಬ್ವೆ ಈಗ 2028 ವಿಶ್ವಕಪ್ಗೂ ಕೂಡ ಅರ್ಹತೆಯನ್ನ ಗಿಟ್ಟಿಸಿಕೊಂಡಿದೆ. ಜಿಂಬಾಬ್ವೆ ತಂಡ ಗ್ರೂಪ್ ಹಂತದಲ್ಲೇ ಈಗಾಗಲೇ ಹಿಂದಿನ 2 ಬಾರಿ ಚಾಂಪಿಯನ್ಗಳಾಗಿರುವಂತ ಆಸ್ಟ್ರೇಲಿಯಾ ಮತ್ತು ಶ್ರೀಲಂಕಾ ತಂಡವನ್ನ ಸೋಲಿಸಿದೆ. ಸೂಪರ್ 8 ಸುತ್ತಿನಲ್ಲಿ 2 ಬಾರಿ ಚಾಂಪಿಯನ್ ಆಗಿರುವಂತ ವೆಸ್ಟ್ ಇಂಡೀಸ್ ಹಾಗೆ ಟೀಂ ಇಂಡಿಯಾ ವಿರುದ್ಧ ಹಾಗೆ ಹಿಂದಿನ ಆವೃತ್ತಿಯ ರನ್ನರ್ ಅಪ್ ಆಗಿರುವಂತ ದಕ್ಷಿಣ ಆಫ್ರಿಕಾ ವಿರುದ್ಧ ಸೆಣಸಾಟ ನಡೆಸಲಿದೆ. ಹೊಸ ಅವತಾರವನ್ನೇ ಎತ್ತಿರುವಂತ ಜಿಂಬಾಬ್ವೆ ಮೇಲೆ ಈಗ ಎಲ್ಲರ ಕಣ್ಣು ಕೂಡ ಇದೆ. ನಮಸ್ಕಾರ.